ಆಕಾಶವಾಣಿ ಕಾರವಾರ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಕೇಳುಗರೆ, ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಇಂದಿನ ಬಾನುಲಿ ಸರಣಿಯಲ್ಲಿ ರೈತರ ಗುರುತಿನ ಚೀಟಿ ಇದರ ಉಪಯೋಗದ ಕುರಿತು ಕಾರವಾರದ ಜಂಟಿ ಕೃಷಿ ನಿರ್ದೇಶಕರಾದ ಹೊನ್ನಪ್ಪ ಗೌಡ ಅವರೊಂದಿಗೆ ಸಂದರ್ಶನ. ಕೇಳುವರೆ, ರೈತರಿಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಯೋಜನೆಗಳಿರುವುದು ಗಮನಕ್ಕೆ ಬಂದಿರ್ತದೆ. ಆದರೆ ಯಾವ ರೀತಿ ಅದರ ಒಂದು ಲಾಭವನ್ನು ಪಡಿಬೇಕು ಎನ್ನುವಂತಹ ವಿಚಾರ ಬಂದಾಗ ಸಾಕಷ್ಟು ಗೊಂದಲಗಳು ಕೂಡ ಇರ್ತವೆ. ಯಾರನ್ನ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಯೋಜನೆಯ ಒಂದು ಫಲವನ್ನು ಪಡಿಬಹುದು, ಈ ಬಗ್ಗೆ ಅವರಿಗೆ ಒಂದು ರೀತಿಯ ಗೊಂದಲ ಇರ್ತದೆ. ಇದೆಲ್ಲವನ್ನು ತಪ್ಪಿಸುವುದಕ್ಕೆ ಅಥವಾ ಒಂದು ಒಟ್ಟು ಸೇರಿಸಿ ಒಂದು ರೀತಿಯ ವ್ಯವಸ್ಥೆಯನ್ನು ವಿವಿಧ ಇಲಾಖೆಗಳು ಕೂಡ ಮಾಡಿಕೊಂಡಿದ್ದಾವೆ. ಅದರಲ್ಲಿ ರೈತರ ಗುರುತಿನ ಚೀಟಿ ಎನ್ನುವಂತಹದ್ದು ಬಹಳಷ್ಟು ಪ್ರಮುಖವಾದಂಥ ಒಂದು ಸ್ಥಾನವನ್ನು ಪಡ್ಕೊಂಡಿದೆ. ಈ ರೈತರ ಗುರುತಿನ ಚೀಟಿ ಅಂದರೆ ಏನು, ಇದರ ಒಂದು ಉಪಯೋಗ ಏನು, ಯಾವ ರೀತಿ ಪಡೆಯುವಂತಹದ್ದು, ರೈತರು ಅವಶ್ಯವಾಗಿ ಇದನ್ನು ಯಾಕೆ ಪಡಿಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಡೋದಕ್ಕೆ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಹೊನ್ನಪ್ಪ ಗೌಡ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಹೊನ್ನಪ್ಪ ಗೌಡ ಅವರೇ. ನಮಸ್ಕಾರ. ತಮಗೂ ಸಹ ಹೇಳಿ, ಈಗ ರೈತರು ಸಾಕಷ್ಟು ಯೋಜನೆಗಳ ಬಗ್ಗೆ ಕೇಳಿರ್ತಾರೆ, ಅವರಿಗೆ ಮಾಹಿತಿಯೂ ಕೂಡ ಪೂರ್ತಿ ಇಲ್ಲದಿದ್ರೂ ಕೂಡ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತದೆ. ಈ ಮಾಹಿತಿಯನ್ನು ಪಡೆಯುವ ನಿಟ್ಟಿನಲ್ಲಿ ಮತ್ತು ಆ ಯೋಜನೆಗಳ ಫಲವನ್ನು ಪಡೆಯುವ ನಿಟ್ಟಿನಲ್ಲಿ ಈ ರೈತರ ಗುರುತಿನ ಚೀಟಿಯ ಒಂದು ಮಹತ್ವ ಏನು? ಈಗ ತಮಗೆಲ್ಲ ಗೊತ್ತಿರಬಹುದು, ಈಗ ಯಾವುದೇ ಇಲಾಖೆಯ ಸವಲತ್ತು ಪಡೆಯಲಿಕ್ಕೆ ಮೊದಲು FID ಅಂತ ಮಾಡಲೇಬೇಕಾಗತ್ತೆ. ಈಗ ಮೊದಲು ಕೃಷಿ ಇಲಾಖೆಯಲ್ಲಿದೆ, ತೋಟಗಾರಿಕೆಯಲ್ಲಿ ಇದೆ, ಮತ್ತು ಬೇರೆ ಬೇರೆ ಈಗ ಕೋಆಪರೇಟಿವ್ ಸೊಸೈಟಿಗಳಲ್ಲೂ ಸಹ ಈಗ ಬಂದಿದೆ FID ಮಾಡಬೇಕು ಅಂತ, ಯಾವ್ದು ಬೆಳೆ ಸಾಲ ಪಡೆಯಲಿಕ್ಕೆ ಆಗಿ, ಮತ್ತು ಕ್ರಾಪ್ ಇನ್ಶೂರೆನ್ಸ್ ಇರಬಹುದು, ಮತ್ತು ಏನಾದ್ರು ಪರಿಹಾರ, ಯಾವುದೇ ಪರಿಹಾರ ಪಡಲಿಕ್ಕೆ ಇನ್ಪುಟ್ ಸಬ್ಸಿಡಿ ಇರಬಹುದು, ಇಂಥ ಪರಿಹಾರ ಪಡಲಿಕ್ಕೆ FID ಕಂಪಲ್ಸರಿ ಮಾಡಿದ್ದಾರೆ. ಹಾಗಾಗಿ FID ಮಾಡಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ. ಈಗಾಗಲೇ ನಮ್ಮ ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದ ಈಗ FID ನಾವು ಮಾಡ್ತಾ ಇದ್ದೀವಿ. ನಮ್ದು ಯಾವುದೇ ಸವಲತ್ತು ಪಡೆಯಲಿಕ್ಕೆ ಕೃಷಿ ಇಲಾಖೆ ಇರಬಹುದು, ತೋಟಗಾರಿಕೆ, FID ಮಾಡುವುದು ಕಂಪಲ್ಸರಿ ಇದೆ. ಹಾಗಾಗಿ FID ಮಾಡೇ ನಾವು ನಮ್ಮ ಸವಲತ್ತುಗಳನ್ನು ರೈತರಿಗೆ ನಾವು ಕೊಡ್ತಾ ಇದ್ದೀವಿ ಇಲ್ಲಿಯವರೆಗೆ. ಈಗ ರೈತರ ಈ ಗುರುತಿನ ಚೀಟಿ ಅಥವಾ FID ಅಂದರೆ ಏನು ಮತ್ತು ಅದನ್ನು ಪಡೆಯುವಂತಹದ್ದು ಹೇಗೆ, ಏನೇನು ದಾಖಲಾತಿಗಳನ್ನು ಕೊಡಬೇಕಾಗ್ತದೆ? ಈಗ FID ಅಂದರೆ ಏನು, ಒಂದು ನಮ್ಮಲ್ಲಿ ಫ್ರೂಟ್ಸ್ ತಂತ್ರಾಂಶ ಅಂತ ಮಾಡಿದ್ದಾರೆ. ಫ್ರೂಟ್ಸ್ ಅಂದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯುನಿಫೈಡ್ ಬೆನಿಫಿಷರಿ ಸಿಸ್ಟಮ್ ಅಂತ ಒಂದು ತಂತ್ರಾಂಶ. ಆ ತಂತ್ರಾಂಶದಲ್ಲಿ ನಾವು FIDಯನ್ನು ಮಾಡಬೇಕಾಗತ್ತೆ. FID ಅಂದರೆ ಒಂದು ರೈತರಿಗೆ ಒಂದು ಗುರುತಿನ ಚೀಟಿ ಇದ್ದ ಹಾಗೆ. ಈಗ ನಾವು ಪ್ರತಿ ಸಲ ಅವರಿಗೆ ನಾವು ಎಲ್ಲ ದಾಖಲೆಗಳನ್ನು ಅವರಿಗೆ ಸಲ್ಲಿಸುವ ಅವಶ್ಯಕತೆ ಇರಲ್ಲ. ಒಂದು FID ಹೇಳಿಬಿಟ್ರೆ ನಮ್ಮ ಇಲಾಖೆಯ ಒಂದು ಆ ತಂತ್ರಾಂಶದಲ್ಲಿ ಅವರ ಎಲ್ಲ ದಾಖಲೆ ಇರುತ್ತೆ. ಹಾಗಾಗಿ ಒಂದು ಸಲ ಮಾಡಿದರೆ ಅವರ FID ನಂಬರ್ ಅಥವಾ ಆಧಾರ್ ನಂಬರ್ ಅವರು ನಮಗೆ ಕೊಟ್ಟರೆ ನಮ್ಮ ಇಲಾಖೆಯಲ್ಲಿ ಅದು ಅವ್ರದ್ದು ಎಲ್ಲ ಇನ್ಫಾರ್ಮೇಷನ್ನು ಅಲ್ಲಿ ಸಿಗತ್ತೆ. ಅವ್ರದ್ದು ಎಷ್ಟು ಜಮೀನಿದೆ ಅವ್ರ ಹೆಸರಿಗೆ, ಅವ್ರದ್ದು ಆಧಾರ್ ನಂಬರು, ಅವ್ರದ್ದು ಬ್ಯಾಂಕ್ ಅಕೌಂಟ್ ನಂಬರು, ಈ ಎಲ್ಲ ದಾಖಲೆಗಳು ನಮಗೆ ಸಿಗತ್ತೆ. ಈಗ ಈ ಗುರುತಿನ ಚೀಟಿ ಪಡಿಬೇಕಿದ್ರೆ ಏನೇನು ದಾಖಲೆಗಳನ್ನ ಕೊಡಬೇಕಾಗ್ತದೆ? ಈಗ ಗುರುತಿನ ಚೀಟಿ ಪಡಲಿಕ್ಕೆ ಮುಖ್ಯವಾಗಿ ಅವ್ರ ರೈತರ ಜಮೀನಿನ ವಿವರ ಬೇಕಾಗತ್ತೆ. ಅಂದ್ರೆ ಅವ್ರ ರೈತರ ಹೆಸರಿಗೆ ಎಷ್ಟು ಜಮೀನಿದೆ ಅಂತ. ಈಗ ಒಂದು 5 ಸರ್ವೆ ನಂಬರ್ ಇದ್ರೆ ಅದು 5 ಸರ್ವೆ ನಂಬರ್ ಮಾಹಿತಿ ಬೇಕಾಗತ್ತೆ, ಮತ್ತು ಆಧಾರ್ ನಂಬರ್ ಕಂಪಲ್ಸರಿ ಅದು. ನೆಕ್ಸ್ಟು ಏನು ಬ್ಯಾಂಕ್ ಅಕೌಂಟ್ ಬೇಕಾಗತ್ತೆ. ಒಂದು ವೇಳೆ SC ST ರೈತರಾಗಿದ್ದರೆ ಜಾತಿ ಸರ್ಟಿಫಿಕೇಟು ಅವ್ರು ಕೊಡಬೇಕಾಗತ್ತೆ. ಇದು ಒಂದ್ಸಲ ಕೊಟ್ಟರೆ ಸಾಕು, ಮತ್ತು ಪದೇ ಪದೇ ನಮ್ಮ ಇಲಾಖೆಗೆ ಬಂದು ಕೊಡುವಂಥ ಅವಶ್ಯಕತೆ ಇರಲ್ಲ. ಒಂದ್ಸಲ FID ಮಾಡಿದ್ರೆ ಅವ್ರ ಎಲ್ಲ ದಾಖಲೆ ನಮ್ಮ ಇಲಾಖೆಯಲ್ಲೇ ಸಿಗತ್ತೆ. ಈಗ ಜಂಟಿ ಖಾತೆ ಇದ್ದಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ಮುಂದುವರಿಬೇಕು? ಈಗ ಜಂಟಿ ಖಾತೆ ಇದ್ದರೆ ಅವರಿಗೆ ಏನು ಅವ್ರದ್ದು ಏನಿದೆ ವಿಸ್ತೀರ್ಣ ಇದೆ ಅದನ್ನು ನಾವು ಈಕ್ವಲ್ ಆಗಿ ಮಾಡಿ ಅವರಿಗೆ FIDಯನ್ನು ಕ್ರಿಯೇಟ್ ಮಾಡಬಹುದು. ಉದಾಹರಣೆಗೆ ಒಂದು 4 ಜನ ಇದ್ದಾರೆ, 1 ಎಕರೆ ಇದೆ ಅಂದರೆ 4 ಜನಕ್ಕೆ 1 ಎಕರೆಯನ್ನು ಡಿವೈಡ್ ಮಾಡಿ ನಾವು ಅವರಿಗೆ FIDಯನ್ನು ಕ್ರಿಯೇಟ್ ಮಾಡಿಕೊಡ್ತೀವಿ. ಈ ದಾಖಲಾತಿಯ ಜೊತೆಗೆ ಅದರಲ್ಲಿ ಯಾವ ಬೆಳೆ ಇದೆ ಎನ್ನುವುದನ್ನು ಕೂಡ ನಮೂದಿಸಲಾಗ್ತದೆ? ಇಲ್ಲ, ಅದು ಬೆಳೆಗೆ ಇದಕ್ಕೇನು ಸಹ ಇದಿಲ್ಲ. ಅದರಲ್ಲಿ ವಿಸ್ತೀರ್ಣ ಫ್ರೂಟ್ಸ್ ತಂತ್ರಾಂಶದಲ್ಲಿ ರೈತರ ವಿವರ, ಅವ್ರ ಹೆಸರಿಗೆ ಎಷ್ಟು ಜಮೀನಿದೆ, ಇದು ಮಾತ್ರ ನಮಗೆ ಸಿಗತ್ತೆ. ಅಲ್ಲಿ ಬೆಳೆ ವಿವರ ಸಿಗಲ್ಲ. ಈಗ ಎಷ್ಟೋ ಸಾರಿ ಕೃಷಿ ಜಮೀನು ಇರ್ತದೆ, ಜೊತೆಗೆ ಬೇರೆ ಒಂದೊಂದು ಇಲಾಖೆಗಳಲ್ಲಿಯೂ ಕೂಡ ಅವರು ಉದ್ಯೋಗ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಹೇಗೆ ಈ ಒಂದು ರೈತರ ಕಾರ್ಡ್ ಉಪಯೋಗ ಬರ್ತದ?
ಇಲ್ಲ, ಇದು ಏನು ರೈತರು ಯಾವುದೇ ರೈತರಾದ್ರೆ ಆಯ್ತು, ಅವರು ಜಾಬ್ ಮಾಡಬಹುದು ಅಥವಾ ಬೇರೆ ಯಾವುದಾದ್ರು ಉದ್ಯೋಗ ಮಾಡಬಹುದು. FID ಅಂದ್ರೆ ರೈತರು ಅಂತ ಇದ್ರಲಿಕ್ಕೆ ಒಂದು ಆಧಾರ ಇದ್ದಂಗೆ, ಕಾರ್ಡ್ ಇದ್ದಂಗೆ. ಈಗ ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ಕಾರ್ಡ್ಗಳು ಇರ್ಬೋದು. ಈಗ ಗೌರ್ಮೆಂಟ್ ಸರ್ವೆಂಟಿಗೆ ಅವ್ರದ್ದು ಒಂದು ID ಕಾರ್ಡ್ ಇರುತ್ತೆ. ಅದೇ ರೀತಿ ರೈತರಿಗೆ ಒಂದು ಅವರು ಗುರುತಿನ ಚೀಟಿ ಇದ್ದಾಗೆ. ಅಂದ್ರೆ ಈಗೇನಾಗತ್ತೆ, ಮೊದಲೆಲ್ಲ ರೈತರು ಪದೇ ಪದೇ ಈಗ RTC ತರುವಂಥದ್ದು, ಬ್ಯಾಂಕ್ ಅಕೌಂಟ್ ನಂಬರ್ ಜೆರಾಕ್ಸ್ ಮಾಡಿ ತರುವಂಥದ್ದು, ಆಧಾರ್ ಜೆರಾಕ್ಸ್ ಮಾಡಿ ತರುವಂಥದ್ದು ಅಂತ ತುಂಬಾ ಕೆಲಸ ಆಗತ್ತೆ. ಒಂದ್ಸಲ FID ಆಗಿಬಿಟ್ಟಿದ್ರೆ ಮತ್ತೆ ಯಾವುದೇ ದಾಖಲೆಯನ್ನು ಯಾವ ಇಲಾಖೆಯವರು ಕೇಳುವುದಿಲ್ಲ ಅವ್ರದ್ದು, ಯಾಕಂದ್ರೆ ಅಲ್ಲೇ ಸಿಗ್ತಾ ಇರೋದ್ರಿಂದ ಮತ್ತೆ ಅವರ ದಾಖಲೆ ಸಲ್ಲಿಸುವ ಅವಶ್ಯಕತೆ ಇರಲ್ಲ. ಅಂದ್ರೆ ಈಗ ಗುರುತಿನ ಚೀಟಿ ಅಂತ ಏನಾದ್ರೂ ಅವರಿಗೆ ಕೊಡಲಾಗ್ತದ ಅಥವಾ ಹೇಗೆ? ಇಲ್ಲ, ಅದು ಗೌರ್ಮೆಂಟ್ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಲ್ಲಿದೆ. ಮೋಸ್ಟ್ಲಿ ನೆಕ್ಸ್ಟ್ ಅದನ್ನು ಅವರಿಗೆ ಗುರುತಿನ ಕಾರ್ಡ್ ಅನ್ನು ಕೊಡಬಹುದು. ಅಂದ್ರೆ ಅದರ FID ನಂಬರ್ ಹಾಕಿ ಅವರಿಗೆ ಅದರಲ್ಲಿ ಆ FID ನಂಬರ್ ನೆಕ್ಸ್ಟ್ ಅದನ್ನ ಇದು ಮಾಡಿದ್ರೆ, ಸ್ಕ್ಯಾನ್ ಅಥವಾ ಏನಾದರೂ ಮಾಡಿದ್ರೆ ಅವ್ರ ಡಿಟೇಲ್ ಅಲ್ಲಿ ಇದಾಗತ್ತೆ, ಸಿಗತ್ತೆ ನಮಗೆ. ಆ ರೀತಿ ಒಂದು ID ಕಾರ್ಡ್ ನೆಕ್ಸ್ಟ್ ಬರಬಹುದು. ಅದು ಸರ್ಕಾರದ ಹಂತದಲ್ಲಿ ಈಗಾಗಲೇ ಚರ್ಚೆಯಲ್ಲಿ ಇದೆ. ಈಗ ನಿರ್ದಿಷ್ಟವಾದಂಥ ಒಂದು ಕಾಲಮಿತಿ ಏನಾದ್ರು ಇದೆಯೋ ಈ ಒಂದು ರೈತ ಕಾರ್ಡ್ ಅನ್ನ ಮಾಡಲಿಕ್ಕೆ? ಈ ವರ್ಷ ಏನಂದ್ರೆ ನಮ್ಮ ಜಿಲ್ಲೆಯಲ್ಲಿ ಏನು ಬರ ಅಂತ ಡಿಕ್ಲೇರ್ ಆಗಿದೆ 11 ತಾಲೂಕುಗಳು. ಈಗಾಗಲೇ ಏನು ಬರ ಅಂದ್ರೆ ಇನ್ಪುಟ್ ಸಬ್ಸಿಡಿ ಅಂತ ನಾವು ಹೇಳ್ತೇವೆ, ಅದು ಬರುವುದು ಈ FID ಮುಖಾಂತರವೇ. ಅಂದ್ರೆ FID ಆಗಿದ್ರೆ ಮಾತ್ರ ನೇರವಾಗಿ ಸರ್ಕಾರದಿಂದ ಅವರ ಅಕೌಂಟ್ ನಂಬರಿಗೆ ಜಮಾ ಆಗತ್ತೆ. ಒಂದು ವೇಳೆ ರೈತರು FID ಆಗಿ ಇಲ್ದಿದ್ರೆ ಅವರಿಗೆ ಜಮಾ ಆಗ್ಲಿಕ್ಕಿಲ್ಲ. ಅಥವಾ ಅವರು ಏನು ಏರಿಯಾ 2 ಎಕರೆ ಇರುತ್ತೆ, ಅದರಲ್ಲಿ 1 ಎಕರೆ ಅವರು ಎಂಟ್ರಿ ಆಗಿರಬಹುದು, ಅವಾಗ 1 ಎಕರೆಗಷ್ಟೇ ಅವರಿಗೆ ಪರಿಹಾರ ಸಿಗತ್ತೆ. ಹಾಗಾಗಿ ಈ ಮಂತ್ ಅಂದ್ರೆ ಈ ನವೆಂಬರ್ ಅಂತ್ಯದ ಒಳಗಡೆ ಮಾಡಿಕೊಂಡ್ರೆ, ಯಾಕಂದ್ರೆ ಈಗಾಗಲೇ ಅದು ಬರ ಪರಿಹಾರ ಬರುವ ಸಾಧ್ಯತೆ ಇರೋದ್ರಿಂದ ರೈತರು ಕಡ್ಡಾಯವಾಗಿ ಮಾಡಿಸ್ಕೊಂಡ್ರೆ ಅವರಿಗೆ ಬರ ಪರಿಹಾರ ಸಿಗುವ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಎಷ್ಟೋ ಸರಿ ನಾವು ನೋಡ್ತೀವಿ RTCಯಲ್ಲಿ ಅಥವಾ ಪಹಣಿ ಪತ್ರದಲ್ಲಿ ಎಲ್ಲ ದಾಖಲಾತಿಗಳನ್ನು ಕೂಡ ನಮೂದಿ ಮಾಡಿರೋದಿಲ್ಲ. ಬೆಳೆ ಎನ್ನುವ ಪ್ರದೇಶದಲ್ಲಿ ಖಾಲಿ ಬಿಟ್ಟಿರ್ತಾರೆ. ಅಲ್ಲಿ ನೋಡಿದರೆ ಅಡಿಕೆ ತೋಟ ಇರಬಹುದು ಅಥವಾ ಭತ್ತದ ಗದ್ದೆ ಇರಬಹುದು. ಈ ದಾಖಲಾತಿಯನ್ನು ಹೇಗೆ ಮಾಡುವಂಥದ್ದು? ಅಲ್ಲ, ಇದು FIDಗೂ ಅದು ಇದಕ್ಕೂ ಬೆಳೆ ಸಂಬಂಧ ಇಲ್ಲ. ಇದು ಕ್ರಾಪ್ ಸರ್ವೆ ಅಂತ ಒಂದು ಮಾಡ್ತೀವಿ ನಾವು ಪ್ರತಿ ಸೀಸನ್ ಅಲ್ಲಿ. ವರ್ಷಕ್ಕೆ 3 ಮುಂಗಾರು ಇರ್ಬೋದು, ಹಿಂಗಾರು, ಬೇಸಿಗೆ. ಈ ಕ್ರಾಪ್ ಸರ್ವೆ ಆಧಾರದ ಮೇಲೆ ಅಲ್ಲಿ ವಿಸ್ತೀರ್ಣ ಇದಾಗತ್ತೆ, ನಮೂದಾಗುತ್ತೆ ಯಾವ ಬೆಳೆ ಇದೆ ಅಂತ. ಅದು ಕ್ರಾಪ್ ಸರ್ವೆ ಆಧಾರದ ಮೇಲೆ ಬೆಳೆ ನಮೂದಾಗುವಂಥದ್ದು. FID ಅಂದ್ರೆ ಓನ್ಲಿ ರೈತರ ವಿವರ, ಅಂದ್ರೆ ಅವರ ಹೆಸರಿಗೆ ಎಷ್ಟು ಜಮೀನಿದೆ ಅದ್ರ ವಿವರ ಮಾತ್ರ ಇಲ್ಲಿ FIDಯಲ್ಲಿ ನಾವು ಇದು ಮಾಡ್ತೀವಿ. ಯಾವ ಬೆಳೆ ಇಲ್ಲ, ಯಾವ ಬೆಳೆ ಅಂತ ಇರಲ್ಲ. ಯಾವ ಸಂದರ್ಭದಲ್ಲಿ ಇದು ಉಪಯೋಗ ಆಗ್ತದೆ ಈ FID? ಈಗ ಮುಖ್ಯವಾಗಿ ಈಗ ಆಲ್ಮೋಸ್ಟ್ ಎಲ್ಲ ಇಲಾಖೆಯಲ್ಲಿ ಇರ್ಬೋದು. ಈಗ ನಾವು ಈಗ ಬೆಂಬಲ ಬೆಲೆ ಯೋಜನೆ ಅಂತ ಹೇಳ್ತೀವಿ. ಈಗ ಬೆಂಬಲ ಬೆಲೆ ಯೋಜನೆ ಸವಲತ್ತು ಪಡೆಯಲಿಕ್ಕೂ FID ಅನ್ನು ಕಂಪಲ್ಸರಿ ಮಾಡಿದ್ದಾರೆ. ಈಗ ಯಾವುದೇ ರೈತರು ತಾವು MSPಯಲ್ಲಿ ಪಾಲ್ಗೊಳ್ಬೇಕಂದ್ರೆ ಫಸ್ಟ್ ಕೃಷಿ ಇಲಾಖೆಯಿಂದ FID ನಂಬರ್ ತಗೊಂಡೋಗಿ ಖರೀದಿ ಕೇಂದ್ರಕ್ಕೆ ಹೋಗಬೇಕಾಗತ್ತೆ. ಹಾಗಾಗಿ ಇದು FID ಕಂಪಲ್ಸರಿ ಮಾಡಿದ್ದಾರೆ. ನೆಕ್ಸ್ಟ್ ಇನ್ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಬೆಳೆ ಸಾಲ ಅಂತ ಕೊಡ್ತಾ ಇದ್ದಾರೆ, ಅಲ್ಲೂ FID ಬೇಕಾಗತ್ತೆ, ಅದು ಕಂಪಲ್ಸರಿ ಮಾಡಿದ್ದಾರೆ. ಮತ್ತೀಗ ಕ್ರಾಪ್ ಇನ್ಶೂರೆನ್ಸ್, ಇದು ಹಾರ್ಟಿಕಲ್ಚರ್ ಅಲ್ಲಿ ಏನು ವೆದರ್ ಬೇಸ್ಡ್ ಇದೆ, ಅಗ್ರಿಕಲ್ಚರ್ ಅಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ, ಇದಕ್ಕೂ FID ಕಂಪಲ್ಸರಿ ಇದೆ. ಹಾಗೂ ನೆಕ್ಸ್ಟ್ ಇನ್ಪುಟ್ ಸಬ್ಸಿಡಿ, ನಾನು ಹೇಳಿದೆ ಬರ ಇರಬಹುದು ಅಥವಾ ಅತಿವೃಷ್ಟಿ ಇರಬಹುದು, ಅನಾವೃಷ್ಟಿ, ಈ 2 ಸಂದರ್ಭದಲ್ಲಿ ಬರ ಪರಿಹಾರ ಸಿಗಬೇಕಾದ್ರೆ FID ಕಂಪಲ್ಸರಿಯಾಗಿ ಮಾಡಲೇಬೇಕಾಗತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಹಿರಿಯರ ಹೆಸರಿಲ್ಲದ ಮನೆಯ ಕುಟುಂಬದ ಯಜಮಾನ ಅಥವಾ ಹಿರಿಯರ ಹೆಸರಿನಲ್ಲಿ ಜಮೀನು ಇರ್ತದೆ, ಕೃಷಿ ಮಾಡುವಂಥವ್ರು ಮಕ್ಕಳಾಗಿರ್ತಾರೆ. ಅಂದ್ರೆ ಹಿರಿಯರಿಗೆ ಹೆಚ್ಚು ಓಡಾಟ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಸಂದರ್ಭ ಬರಬಹುದು. ಆವಾಗ ಈ FIDಯನ್ನು ಯಾರು ಮಾಡಿಸ್ಬೇಕು, ಹೇಗೆ ಮಾಡಿಸೋದು? ಇಲ್ಲ, ಅವರು ಜೀವಂತವಾಗಿದ್ರೆ ಅವ್ರ ಹೆಸರಿಗೆ ಮಾಡಿಸ್ಬೇಕು. ಅವ್ರು ಓಡಾಟ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವ್ರದ್ದು ಆಧಾರ್ ನಂಬರು ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಬೇಕಾಗತ್ತೆ. ಆದ್ರೆ ಒಂದು ವೇಳೆ ಅವ್ರು ಡೆತ್ ಆಗಿದ್ರೆ ಅವ್ರ ಹೆಸರಿಗೆ ಆಗಿಲ್ಲ ಅಂದ್ರೆ ಅದು ಮಾಡ್ಲಿಕ್ಕೆ ಬರಲ್ಲ, ವಾರಸ ಆಗಿರ್ಬೇಕಾಗತ್ತೆ. ಹಾಗಾಗಿ ಇದು 2 ಇರತ್ತೆ. ಈ 2ನೇ ಇದರಲ್ಲಿ ಮಾಡ್ಲಿಕ್ಕೆ ಬರಲ್ಲ, ಯಾಕೆ ಅವ್ರ ಹೆಸರಿಗೆ ಆಗ್ಬೇಕಾಗತ್ತೆ. ಫಸ್ಟ್ ನೀವೇನು ಹೇಳಿದ್ರಿ, ಅವರು ಓಡಾಡ್ಲಿಕ್ಕೆ ಆಗಲ್ಲ ಅಂತ ಅವ್ರ ಹೆಸರಿಗೆ ಮಾಡ್ಕೊಳ್ಬಹುದು. ಅವ್ರ ಮಗ ಅಥವಾ ಬೇರೆ ಯಾರಾದ್ರೂ ತಗೊಂಡು, ಆದ್ರೆ ಅವ್ರದ್ದು ರೆಕಾರ್ಡ್ ಬೇಕಾಗತ್ತೆ, ಆಧಾರ್ ನಂಬರು, ಬ್ಯಾಂಕ್ ಅಕೌಂಟ್ ನಂಬರು ಮತ್ತು ಅವ್ರ ಹೆಸರಿಗೆ, ತಂದ್ರೆ ಹೆಸರಲ್ಲಿ ಇರಬಹುದು. ಆದ್ರೆ ಡೆತ್ ಆಗಿದ್ರು ಬರಲ್ಲ, ಅವ್ರ ಹೆಸರಿಗೆ, ಮಗನಿಗೆ ಹೆಸರಿಗೆ ಆಗ್ಬೇಕಾಗತ್ತೆ, ಅವಾಗ ಮಾಡಬೇಕಾಗತ್ತೆ. ಇಷ್ಟು ಅದೇ. ಈಗ ನಾವು ಏನು ರೈತರಿಗೆ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಈ ತಿಂಗಳ ಅಂತ್ಯದ ಒಳಗಡೆ ಎಲ್ಲ ರೈತರು, ನಮ್ಮ ಜಿಲ್ಲೆಯ ಎಲ್ಲ ರೈತರು, ಈಗಾಗಲೇ ಸುಮಾರು 2,25,000 ಜನ ರೈತರಷ್ಟು ಇನ್ನೂ ನೋಂದಣಿ ಮಾಡ್ಕೊಂಡಿದ್ದಾರೆ. ಅದು ನೋಂದಣಿ ಆಗಿದ್ರೂ ಕೂಡ ಏನು ನಾವು ಪ್ಲಾಟ್ಸ್ ಅಥವಾ ಸರ್ವೆ ನಂಬರ್ ಅಂತ ಹೇಳ್ತೀವಿ, ಅದು ಇನ್ನೂ ಎಂಟ್ರಿ ಆಗಿಲ್ಲ. ಅಂದರೆ ಸುಮಾರು ನಮ್ದು ಇನ್ನೂ 2 ಲಕ್ಷ ಪ್ಲಾಟ್ಸ್ಗಳು ಎಂಟ್ರಿ ಆಗಬೇಕು. ಸುಮಾರು 3,60,000 ಆಗಿದೆ. ಹಾಗಾಗಿ ಯಾರು ರೈತರು ಬಿಟ್ಟು ಹೋಗಿದ್ದಾರೆ ಅವರು ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ಅಥವಾ ಗ್ರಾಮ ಒನ್ ಸೇವಾ ಕೇಂದ್ರ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಅಥವಾ ಕಂದಾಯ ಇಲಾಖೆ
ಅಲ್ಲಿ ಹೋಗಿ ಅದನ್ನು ಅವರು ನೋಂದಣಿ ಬ್ಯಾಂಕ್ನಲ್ಲಿ ಕೂಡ ಮಾಡ್ತಾರಾ? ಅವರಿಗೂ ಲಾಗಿನ್ ಕೊಟ್ಟಿದ್ದಾರೆ, ಆದರೆ ಅವ್ರು ಮಾಡ್ತಾ ಇಲ್ಲ. ನಾವು ಇಲಾಖೆಯಿಂದನೇ ಮಾಡ್ತಾ ಇದ್ದೀವಿ. ಈ ಎಲ್ಲ ಇಲಾಖೆಗಳಲ್ಲೂ ಸಹ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ರೈತರು ಅದನ್ನು ಪ್ರಯೋಜನ ಪಡ್ಕೊಳ್ಬಹುದು. ಹೊನ್ನಪ್ಪಗೌಡವರೀಗ ಈ ಭತ್ತದ ಕಟಾವು ಸಂದರ್ಭ ಸೀಸನ್ಸ್ ಆರಂಭ ಆಗಿದೆ. ಈಗಾಗಲೇ ಹಲವಾರು ಪ್ರದೇಶಗಳಲ್ಲಿ ಈಗಾಗಲೇ ಕಟಾವು ಆಗಿರಬೇಕು. ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಒಂದು ಕನಿಷ್ಠ ಬೆಂಬಲ ಬೆಲೆ ಇದನ್ನು ಪಡಿಬೇಕಿದ್ರೆ ಏನು ಮಾಡಬೇಕು ಅಂತ ಈಗಾಗಲೇ ಏನು ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಅನುಷ್ಠಾನಗೊಳ್ತಾ ಇದೆ. ಈಗಾಗಲೇ ಏನು ಒಂದು ಜಿಲ್ಲಾ ಮಟ್ಟದ ಒಂದು ಟಾಸ್ಕ್ ಫೋರ್ಸ್ ಕಮಿಟಿನೂ ಆಗಿದೆ. ಅದರಲ್ಲಿ ಈಗಾಗಲೇ ಖರೀದಿ ಕೇಂದ್ರ ಸ್ಥಾಪನೆ ಮಾಡೋದಕ್ಕೂ ಅವರು ಸೂಚನೆ ಕೊಟ್ಟಿದ್ದಾರೆ. ಇದರಲ್ಲಿ ಏನಾಗಿದೆ ಅಂದರೆ ಮುಖ್ಯವಾಗಿ ನಮ್ಮ ಇದು ಈಗ ಫಸ್ಟು ರೈತರು ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ. ಅವರು ಎಷ್ಟು ಎಕರೆ ಇದೆ, ಅವರು ಎಷ್ಟು ಕ್ವಿಂಟಲನ್ನು ಕೊಡ್ತೀವಿ ಅಂತ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಇದು ರಿಜಿಸ್ಟ್ರೇಷನನ್ನು ಈಗಾಗಲೇ APMCಯಲ್ಲಿ ಇರ್ಬೋದು, ಅಲ್ಲಿ ಈಗಾಗಲೇ ಸೆಂಟರನ್ನು ಓಪನ್ ಮಾಡಿದ್ದಾರೆ. ಫಸ್ಟು ಏನು FID ತಗೊಂಡು ಕೃಷಿ ಇಲಾಖೆಯಿಂದ FID ತಗೊಂಡು ಅವರು ಖರೀದಿ ಕೇಂದ್ರಕ್ಕೆ ಹೋಗಿ ಅವರು ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ. ನೋಂದಣಿ ಆದಮೇಲೆ ನೆಕ್ಸ್ಟು ಖರೀದಿ ಸ್ಟಾರ್ಟ್ ಆಗುತ್ತೆ. ಇನ್ನು ಈಗ ನೋಂದಣಿ ಇದೆ, 1 ಮಂತ್ ಅಷ್ಟು ಟೈಮ್ ಇದೆ ಅವ್ರ ರೈತರಿಗೆ ನೋಂದಣಿ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ನೋಂದಣಿ ಮಾಡ್ಕೊಳ್ಬೋದು. ಈಗ ಭತ್ತಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಕನಿಷ್ಠ ಬೆಂಬಲ ಬೆಲೆ ಅಂತ 2130 ಫಿಕ್ಸ್ ಮಾಡಿದ್ದಾರೆ ಈ ವರ್ಷಕ್ಕೆ. ಅದು ರೈತರು ಯಾರು ಆಸಕ್ತ ಇದ್ದಾರೆ ಅದನ್ನು ಅವರು ನೋಂದಣಿ ಮಾಡ್ಕೊಳ್ಬೋದು. ಬಹಳ ಸಂತೋಷ ಹೊನ್ನಪ್ಪಗೌಡವರೇ. ಈ ರೈತ ಗುರುತಿನ ಚೀಟಿ ಅಥವಾ FID ಅಂದರೆ ಏನು, ಅದರ ಒಂದು ಮಹತ್ವ ಏನು, ಯಾಕಾಗಿ ಮಾಡಿಸ್ಬೇಕು, ರೈತರು ಇದರ ದಾಖಲಾತಿಯನ್ನು ಇಟ್ಕೊಳ್ಳೋದ್ರಿಂದ ಅವರಿಗೆ ಯಾವ ರೀತಿಯ ಒಂದು ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ವಿವರವನ್ನು ಹಂಚಿದ್ದೀರಿ. ತುಂಬ ಸಂತೋಷ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಸಹ ಧನ್ಯವಾದಗಳು. ನಮಸ್ತೆ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಈ ಸರಣಿಯಲ್ಲಿ ಇಂದು ರೈತರ ಗುರುತಿನ ಚೀಟಿಯ ಉಪಯೋಗದ ಕುರಿತು ಕಾರವಾರದ ಜಂಟಿ ಕೃಷಿ ನಿರ್ದೇಶಕರಾದ ಹೊನ್ನಪ್ಪ ಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇಂದಿನ ಈ ಕಾರ್ಯಕ್ರಮದ ಪ್ರಸ್ತುತಿ TS ಪ್ರಸಾದ್. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಇದು ಕೇಂದ್ರ ಸರ್ಕಾರದ ಬಹು ಮಹತ್ವಾಕಾಂಕ್ಷಿ ಯೋಜನೆ. ವಿಶ್ವಕರ್ಮ ಸಾಂಪ್ರದಾಯಿಕವಾಗಿ ತಮ್ಮ ಕೈಗಳು, ಉಪಕರಣಗಳು ಮತ್ತು ಸಲಕರಣೆಗಳಿಂದ ಕಷ್ಟಪಟ್ಟು ಕಲೆಯನ್ನು ಅರಳಿಸುವ ಕೋಟಿ ಕುಶಲಕರ್ಮಿಗಳು ಈ ದೇಶದ ನಿರ್ಮಾತೃಗಳು. ಅಕ್ಕಸಾಲಿಗರು, ಕುಂಬಾರರು, ಬಡಗಿಗಳು, ಮೇಸ್ತ್ರಿಗಳು, ನೇಕಾರರು, ಶಿಲ್ಪಿಗಳು, ಹೀಗೆ ಅಸಂಖ್ಯಾತ ಜನರ ಪಟ್ಟಿ ನಮ್ಮಲ್ಲಿದೆ. ನಮ್ಮ ಕುಲ ಕಸುಬೆ ಕಲೆಗೋ ಜಗವೆಲ್ಲ ಬೆಲೆ, ಕಲೆಗಾರರು ನಾವು ನೀವು, ಹಿಂದೆ ಉಳಿವುದೇಕೆ, ಬನ್ನಿ ಮುಂದಕ್ಕೆ. ಈ ಎಲ್ಲ ಕುಶಲಕರ್ಮಿಗಳ ಶ್ರಮವನ್ನು ಬೆಂಬಲಿಸಲು ಕೇಂದ್ರ ಸರ್ಕಾರವು ಯೋಜನೆಯೊಂದನ್ನು ಹೊರತಂದಿದೆ. ಅದುವೇ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ಹೇ ಶಿಲ್ಪಿ, ಹೇ ಕಲಾ ಬ್ರಹ್ಮ, ಹೇ ನೈಪುಣ್ಯ. ಈ ಯೋಜನೆಗೆ ಸರ್ಕಾರವು 13,000 ಕೋಟಿ ರೂಪಾಯಿ ಮೀಸಲಿರಿಸಿದೆ. ಫಲಾನುಭವಿಗಳಿಗೆ ಸಹಾಯಧನದ ಜೊತೆಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲ, ಕೌಶಲ್ಯ ಅಭಿವೃದ್ಧಿಗೆ ತರಬೇತಿ ಮತ್ತು ಉಪಕರಣಗಳ ಖರೀದಿ, ಮಾರುಕಟ್ಟೆ ವಿಸ್ತರಣೆಗೆ ಅಗತ್ಯ ಸಹಕಾರ ನೀಡಲಾಗುತ್ತದೆ. ಕೌಶಲ್ಯ ತರಬೇತಿಯಲ್ಲಿ ಭಾಗವಹಿಸುವವರಿಗೆ ಪ್ರೋತ್ಸಾಹಧನ ನೀಡುವ ಮೂಲಕ ಕೌಶಲ್ಯ ತುಂಬಿದ ನುರಿತ ಕೆಲಸಗಾರರನ್ನು ನಿರ್ಮಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಕುಶಲಕರ್ಮಿಗಳಿಗೆ ಸರ್ಕಾರದಿಂದ 15,000 ಮೊತ್ತದ ಟೂಲ್ ಕಿಟ್ ಇನ್ಸೆಂಟಿವ್, ವರ್ಷಕ್ಕೆ 5% ಬಡ್ಡಿದರದಲ್ಲಿ 2 ಲಕ್ಷ ರೂಪಾಯಿಗಳವರೆಗೆ ಸಾಲ, ಡಿಜಿಟಲ್ ವಹಿವಾಟುಗಳಿಗೆ ಪ್ರೋತ್ಸಾಹಧನ ಸಿಗಲಿದೆ. ಅದಕ್ಕಾಗಿ ಅರ್ಹ ಕುಶಲಕರ್ಮಿಗಳು ಪ್ರಧಾನಮಂತ್ರಿ ವಿಶ್ವಕರ್ಮ ಪೋರ್ಟಲ್ನಲ್ಲಿ ಉಚಿತವಾಗಿ ಹೆಸರು ನೋಂದಾಯಿಸಿಕೊಳ್ಳಬಹುದು. ಎಲ್ಲ ನೋಂದಾಯಿತರಿಗೂ ಪ್ರಧಾನಮಂತ್ರಿ ವಿಶ್ವಕರ್ಮ ಪ್ರಮಾಣಪತ್ರ ಮತ್ತು ಗುರುತಿನ ಚೀಟಿ ನೀಡಲಾಗುತ್ತದೆ. ನಮ್ಮ ವಿಶ್ವಕರ್ಮ ಸಹೋದರ ಸಹೋದರಿಯರ ಗೌರವವನ್ನು ಹೆಚ್ಚಿಸಲು, ಅವರ ಶಕ್ತಿಯನ್ನು ಹೆಚ್ಚಿಸಲು, ಅವರ ಏಳಿಗೆಯನ್ನು ಹೆಚ್ಚಿಸಲು ಬಂದಿದೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ಗೆದ್ದು ಬಾರ, ಗೆದ್ದು ಬಾರ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಸರಣಿ ಕಾರ್ಯಕ್ರಮ ಕೇಳಿದಿರಿ. ನಿರ್ವಹಣೆ ಮಂಜುಳಾ ಪುರಾಣಿಕ್.
ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.